ರಂಗದಲ್ಲಿ ಒಬ್ಬ ಶಿಷ್ಯನಿಗೆ ಗುರು ಎಷ್ಟು ಮುಖ್ಯವೋ ಅದೇ ರೀತಿ ಪ್ರಾಪಂಚಿಕ ಸ್ತರದಲ್ಲಿ ಮಾತೃಸ್ಥಾನ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಆ ತಾಯಿ ಕೇವಲ ತಾಯಿಯಾದದ್ದಷ್ಟೇ ಅಲ್ಲ, ಮಾತೃಸ್ಥಾನದ ಮಹತ್ತನ್ನು ಅರಿತಂತಹ ಮಹಾತಾಯಿಯಾಗಿದ್ದರು. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಲವಾರು ಕಾರ್ಯಕ್ರಮಗಳಿಗೆ ಭಾಳ ಬಾರಿ ಬಂದಿದ್ದರು. ನಮ್ಮ ಪೂಜ್ಯ ಗುರು ಬಾಲ್ ಗಂಗಾಧರ ಮಹಾಸ್ವಾಮೀಜಿಯವರ ಕಾಲದಲ್ಲಿ ಕೂಡ ಶ್ರೀಮಠಕ್ಕೆ ಪ್ರೀತಿಯಿಂದ ನಡ್ಕೊಂಡಂಥ ಮಹಾತಾಯಿ. ಅಂತಹ ತಾಯಿಗೆ ಮಗ ಕಟ್ಟಿಸಿರ್ತಕ್ಕಂಥ ಈ ದೇಗುಲವನ್ನು ನೋಡಿ ಭಾಳ ಸಂತೋಷ ಆಗಿದೆ. ಇಲ್ಲಿ ಸೋಲ್ದೇವನಹಳ್ಳಿಯ ನಮ್ಮ ಭಕ್ತರು ಬಹಳಷ್ಟು ಜನ ಇಲ್ಲಿ ಇದ್ದಾರೆ. ಇಂತಹ ಭಾಗಕ್ಕೆ ಸುಮಾರು 2 ದಶಕಗಳ ಹಿಂದೆಯೇ ಬಂದು ಸಾಕಷ್ಟು ಸೇವಾ ಪ್ರಕಲ್ಪಗಳನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶದವರಿಗೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ನಾಡಿನ ಹಲವಾರು ಮಂದಿಗೆ ಆದರ್ಶಪ್ರಾಯವಾಗಿ ಬದುಕಿದಂಥವರು. ಅಂತಹ ತಾಯಿಗೆ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೂಡ ನಾವು ಕೋರ್ತೇವೆ. ಮತ್ತು ದೇಗುಲ ನಿರ್ಮಾಣ ಮಾಡಿದಂಥ ವಿನೋದ್ ರಾಜ್ರವ್ರಿಗೂ ಕೂಡ ಶ್ರೀ ಕ್ಷೇತ್ರದ ಆಶೀರ್ವಾದವನ್ನು ಹೇಳ್ತೇವೆ. ಜೊತೆಯಲ್ಲಿ ಇವತ್ತು ವಿನೋದ್ ರಾಜ್ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟು 25 ವರ್ಷಗಳಾಯ್ತಂತೆ. ಸುವರ್ಣ ಸಂಭ್ರಮವನ್ನು ಆಚರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾಯಿಯ ದೇಗುಲವನ್ನು ಕೂಡ ಉದ್ಘಾಟನೆ ಮಾಡಿದ್ದು ಸಂತೋಷ ಆಗಿದೆ. ಹೌದು, ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ತಾಯಿ ಯಾವ ರೀತಿಯಲ್ಲಿ ಪ್ರಾರಂಭದಲ್ಲಿ ಸಂಸ್ಕಾರವನ್ನು ಕಲಿಸ್ತಾಳೋ ಅದಕ್ಕೆ ಪೂರಕವಾಗಿ ಮಕ್ಕಳು ಕೂಡ ಬೆಳೀತಾ ಹೋಗ್ತಾರೆ. ನಿಮಗೆ ಗೊತ್ತಲ್ಲ, ಪಾಂಡವರಿಗೂ ಕೌರವರಿಗೂ ಇದ್ದಂಥ ವ್ಯತ್ಯಾಸ ಏನು? ಎಲ್ಲವೂ ಒಂದೇ ಆಗಿತ್ತು. ವ್ಯತ್ಯಾಸ ಇದ್ದದ್ದು ಮಾತ್ರ ತಾಯಿ ಅಂದರೆ. ತಾಯಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳೋದಲ್ಲೇ ಮಕ್ಕಳನ್ನ ಸಾಕಿದ್ರೆ ಕೌರವರು ಬೇರೆ ರೀತಿಯಲ್ಲಿ ಬೆಳೀತಾ ಇದ್ರು ಅಂತ ಅನ್ಸುತ್ತೆ. ಹಾಗೆ ತಾಯಂದಿರ ಪಾತ್ರ ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಅವರು ಉತ್ತಮ ತಾಯಿಯಾಗಿ ಕಾರ್ಯವನ್ನು ಜವಾಬ್ದಾರಿ ನಿರ್ವಹಿಸಿದಂಥ